ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲಿಯಾ ಕನ್ನಡ ಬ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ಮಾಡಾಕ್ತಿ ಆಲಿಯಾ? ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ನಮ್ಮ ಮನೆಯಾಗ ನಳ ಬಂದಿದ್ದು. ಇಷ್ಟೆಲ್ಲ ಒಂದಿನ ಬಟ್ಟೆ ಒಗಿಲಿಕ್ಕಂದ್ರೆ ಇಷ್ಟೆಲ್ಲ ಬಟ್ಟೆ ಆಗ್ತಾವ ನೋಡ್ರಿ. ಇಷ್ಟೆಲ್ಲ ಬಟ್ಟೆ ನಮ್ಮನೆ ಅಲ್ಲಿ ಹಾಕಿದ ಬಟ್ಟೆ, ಇಲ್ಲಿ ಹಾಕಿದ ಬಟ್ಟೆ, ಇಷ್ಟೆಲ್ಲ ನಮ್ಮನೆ ನೋಡ್ರಿ. ಸ್ಕೂಲ್ ಬಟ್ಟೆ ಇನ್ನ ಇದು ಎಲ್ಲ ಪ್ಯಾಕೆಟ್ ತುಂಬೈತ್ರಿ. ಒಳಗಷ್ಟೇ ತುಂಬಿವ್ರಿ, ಅರ್ಧ ಮೈದ. ಹಾಗಾಗಿ ಕುರ್ಕುರೆ ಕುರ್ಕುರೆ ಹಾಂ ಕುರ್ಕುರೆ ಅಂದ್ರೆ ಸಾಕ್ರಿ ಅವ್ರಿಗೆ. ನೋಡ್ರಿ, ಇವಾಗ ನಾನು ಅಡುಗೆ ಮಾಡಾಕತ್ತೀನಿ. ಈಗ ಸ್ವಲ್ಪ ಹಿಟ್ಟು ನಾದಮ್ರಿ ಚಪಾತಿ ಮಾಡಕ್ಕೆ. ನಾನು ನೋಡ್ರಿ ಏನು ಮಾಡಾಕತ್ತೀನಿ ಅಂದ್ರೆ ಹಿಟ್ಟು ನಾದಾಕತ್ತೀನಿ ರೀ. ಚಪಾತಿ ಹಿಟ್ಟು ನಾದಾಕತ್ತೀನಿ ರೀ. ಯಾಕಂದ್ರೆ ನೇಹಾ ರೋಜಾದ ಅಲ್ರಿ, ನೇಹಾನು ನಾನು ಚಪಾತಿ ಬೇಕಂತ ಆಕಿಗೆ. ಅದಕ್ಕೆ ಗೋಧಿ ಹಿಟ್ಟು ನಾದಾಕತ್ತೀನಿ ರೀ ಚಪಾತಿ ಮಾಡಕ್ಕೆ ರೀ. ಮತ್ತು ಸ್ವಲ್ಪ ಬಗಾರ್ ಖಾನ ಮಾಡ್ತೀನಿ ರೀ. ಸ್ವಲ್ಪ ಏನಾರು ಪಲ್ಯ ಮಾಡ್ತೀನಿ ರೀ ಮಾಡಿ. ಮತ್ತು ಸ್ವಲ್ಪ ರೋಜಾ ಬಿಡೋ ಟೈಮ್ ಆಗ್ತೈತೆ ರೀ, ರೋಜಾ ಬಿಡೋದ್ರಿ. ಇವಾಗ ನಾನು ಮತ್ತು ನೇಹಾ ಇಬ್ಬರೇ ರೋಜಾ ಇದ್ದೀವಿ ರೀ. ಆಲಿಯಾ ಅವಲ್ಲ ಅಂದಳ್ರಿ, ಹಲ್ಲು ಬ್ಯಾನಿ ಐತಂತ್ರಿ ಆಲಿಯಾಗ. ಅದಕ್ಕೆ ಅಕ್ಕಿವಲ್ಲ ಅಂದಳ್ರಿ. ಮೊದಲೇ ಹಿಟ್ಟು ಸ್ವಲ್ಪ ನಾದಿಟ್ರೆ ಮೆತ್ತಗಾತವ್ರಿ ಚಪಾತಿ. ಅದಕ್ಕೆ ಮತ್ತೆ ರೋಜಾ ಬಿಟ್ಟ ಮೇಲೆ ನಮಾಜ್ ಮಾಡಿ ಚಪಾತಿ ತಿನ್ನಕ್ಕೆ ಬರುತ್ತೆ ಅಂಥೇಳಿ ಇವಾಗೇ ಹಿಟ್ಟೆಲ್ಲ ನಾದಿ ಇಡಾಕತ್ತೀನಿ ರೀ ನಾನಿಲ್ಲಿ. ಈಗ ನೋಡ್ರಿ, ಇನ್ನು ಖುಷಿಗೆ ಅಡುಗೆ ಅಂದ್ರೆ ಬರ್ತೈತ್ರಿ. ಬರೀ ಅನ್ನ ಸಾರು ಮತ್ತು ಬಗಾರ್ ಖಾನ ಅಷ್ಟೇ ಬರ್ತೈತ್ರಿ. ಇನ್ನು ಚಪಾತಿ ರೊಟ್ಟಿ ಏನೂ ಬರಲ್ರಿ. ಅದನ್ನು ಸ್ವಲ್ಪ ಕಲಿಸ್ಬೇಕ್ರಿ. ಕಲಿಸಿದ್ರೆ ನನಗೂ ಸ್ವಲ್ಪ ರೆಸ್ಟ್ ಸಿಗ್ತೈತ್ರಿ. ಹಂಗಾಗಿ ಕಲಿಸ್ಬೇಕ್ರಿ ಅವ್ರಿಗೆ. ಸಾಲಿ ಸೂಟಿ ಇರ್ತಾವಲ್ರಿ, ಸಾಲಿ ಸೂಟಿ ಬೀಳ್ತಾವಲ್ರಿ, ಅವಾಗ ಕಲಿಸಿದ್ರೆ ಐತ್ರಿ. ಈಗ 3 ಮಂದಿಗೂ ಕಲಿಸ್ತೀನಿ ರೀ ಅಡುಗೆ ಮಾಡೋದ್ರಿ. ಯಾಕಂದ್ರೆ ನನಗೂ ಒಮ್ಮೊಮ್ಮೆ ರೆಸ್ಟ್ ಬೇಡ್ರಿ. ಎಷ್ಟೇ ಟೆನ್ಷನ್ ಇದ್ರೂ ಆರಾಮಿಲ್ಲ ಅಂದ್ರೂ ಎದ್ದು ನಾನೇ ಮಾಡ್ಬೇಕು. ಎಷ್ಟು ರಾತ್ರಿ ಆದರೂ ಹಾಸ್ಪಿಟಲ್ ಆಗಲಿ ಸಂತಿಗಾಗಲಿ ಹೋಗಿ ಬಂದು ನಾನೇ ಅಡುಗೆ ಮಾಡ್ಬೇಕು ರೀ. ಇಲ್ಲಾಂದರೆ ಇವ್ರು ಕಲ್ತ್ರೆ ಇವರು ಅಡುಗೆ ಮಾಡ್ತಾರೆ ರೀ. ಈಗ ಹಾಗಾಗಿ ಇವರು ಅಡುಗೆ ಬರಲ್ಲ ಅಂತೇಳಿ ಏನೂ ಮಾಡಲ್ರಿ. ನಿಮ್ಮ ಮಮ್ಮಿನೇ ಬಂದು ಮಾಡ್ತಾಳೆ ಅಂಥೇಳಿ ಕುಂದಿರ್ತಾಳ್ರಿ. ಸ್ವಲ್ಪ ಖುಷಿನೇ ಸ್ವಲ್ಪ ಕಲ್ತಾಳ್ರಿ. ಮತ್ತು ನೇಹಾಗ ಬರ್ತೈತ್ರಿ, ಆದ್ರೆ ನನಗೆ ಈಗ ಹಚ್ಚಲ್ರಿ. ಆಲಿಯಾಗೂ ಬರೀ ಅನ್ನ ಸಾರು ಮಾಡೋಕ್ಕಷ್ಟೇ ಬರ್ತೈತ್ರಿ. ಮತ್ತು ರೊಟ್ಟಿ ಚಪಾತಿ ಸಾರು ಬರಲ್ಲ ಅಂತ ಅಕ್ಕಿಗೂ ಸ್ವಲ್ಪ ಅನ್ನ ಸಾರು ಚಪಾತಿ ಮಾಡು. ಮ್ಯಾಗಿ ಎಲ್ಲ ಸಣ್ಣ ಪಾಪಗೂ ಬರ್ತೈತಿ ಮ್ಯಾಗಿ ಮಾಡೋದು. ಬರ್ರಿ, ಇವಾಗ ರೋಜಾ ಬಿಡೋ ಟೈಮ್ ಆಗಿತ್ತು ರೀ. ಈಗ ನಾನು ನೋಡ್ರಿ ರೋಜಾ ಬಿಡಾಕ್ ಹೋಗ್ತೀವ್ರಿ. ರೋಜಾ ಐಸಾ ಅಜ್ಜು ನೀವು ರೋಜಾ ಐತಿ ಅಜ್ಜಿ ದೇಗ ರೋಜಾ ಐತಿ ಬಿಲ್ ಕಿತ್ತಾ ಸಮಯಾರಿ. ನೋಡ್ರಿ, ಇಲ್ಲಿ ನೇಹಾನು ಅದಾಳ್ರಿ ರೋಜಾ. ಮತ್ತು ಇಷ್ಟೇ ರಿಪ್ಪ ನಾವು ಇದ್ರಲಿಂತ ರೋಜಾ ಬಿಡ್ತೀವಿ. ಇಷ್ಟೇ ರಿಪ್ಪ ನಾವು ಇಟ್ಕೊಂಡು ಪೂರಿಸ್ತೀವಿ. ಇಷ್ಟೇ ರೀ ಇದ್ರಲಿಂತ. ಯಾಕಂದ್ರೆ ಬಾಳೆಹಣ್ಣು ತೊಗೊಂಬಂದಿಲ್ರಿ. ಯಾರು ಬಜಾರ್ಗೆ ಹೋಗೋರು ಯಾರೂ ಇಲ್ರಿ, ಹಂಗಾಗಿ ತೊಗೊಂಬಂದಿಲ್ರಿ. ಏನು ಮಾಡಾಕತ್ತಿಲ್ಲ ಬಿ? ಹಾಂ ಖುಷಿ ಇನ್ನೊಂದು 2 ನಿಮಿಷ ಐತ್ರಿ. ಅದಕ್ಕೆ ಇಲ್ಲಿ ಕೂತೀವಿ ನೋಡ್ರಿ. ನೀರು ತೊಗೊಂಡು ಇಲ್ಲಿ ನೀರು ರೀ. ಸೆತ್ ಮನ್ಯಾಗ ಸ್ಪೆಷಲ್ ಚಿಕನ್ ಮಾಡ್ಯಾರ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ನಮ್ಮ ನೇಹಾಕ ಏನು ಮಾಡ್ತಾ ಅಂದ್ರೆ ಇಲ್ಲಿ ಓದ್ಕೊಂಡ್ಬಿಟ್ಟಾರ. ಅಜ್ಜು ಹಾಯ್ ಮಾಡ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಇವತ್ತಿನ ವಿಡಿಯೋ ರೀ. ಅದು ನಿಮಗೆ ಅಲ್ಲಿಯೇ ಸ್ಟಾಪ್ ಮಾಡಿದ್ದೇನೆ ನಾನು ವಿಡಿಯೋ ರೀ. ಈಗ ನೋಡ್ರಿ ಏನಾಗಬೇಕಂದ್ರೆ ನಮ್ಮ ಐಸಾ ಯಪ್ಪೋ ಹಲ್ಲು ಬರ್ಬೇಕಂದ್ರೆ ಎಷ್ಟು ಕಷ್ಟ ಆದೈತೆ ಅಂಥೇಳಿ ಇಷ್ಟು ಆಕಿಗೆ ಕಷ್ಟ ಆಗಾಕತ್ತೈತ್ರಿ. ಕಷ್ಟ ಅಂದ್ರೆ ಆಕಿಗೆ ಎಷ್ಟು ಆರಾಮ್ ತಪ್ಪಕತ್ತೈತ್ರಿ. ಮ್ಯಾಗಿನ ಹಾಲು ರೀ ಮೊದಲು ಕೆಳಗಿನ ಹಾಲು ಬರೋದಾಗ ಅಷ್ಟೇನು ಅನ್ಸಿದ್ರಿ. ಮ್ಯಾಗಿನ ಹಾಲು ಬರಾಕತ್ತಾವ್ರಿ. ಅಷ್ಟು ಆಕಿಗೆ ಆರಾಮಿಲ್ರಿ. ಜ್ವರ ಮತ್ತು ಬಾತ್ರೂಮ್ ಎಲ್ಲ ಸೇರಿ ಆಕಿಗೆ ಎಲ್ಲ ಕಾಡ್ಸಾಕತ್ತಿತ್ತು ಅಂದಂಗೆ ಆಗಿತ್ತು. ಅಂದ್ರೆ ಭಾಳ ಆರಾಮಿಲ್ಲ ಆಕಿಗೆ. ಭಾಳ ವೀಕ್ನೂ ಆಗ್ಯಾಳ್ರಿ ಆಕಿ. ದವಾಖಾನೆಗೆ
ಕರ್ಕೊಂಡು ಹೋಗಿದ್ದೆ ರೀ. ಮತ್ತು ನಿನ್ನೆ ಬಂದಿದ್ರಿ, ಮತ್ತು ನಿನ್ನ ರಾತ್ರಿಗೂ ಕರ್ಕೊಂಡು ಹೋಗಿದ್ದೆ ರೀ. ಮತ್ತು ಸ್ವಲ್ಪ ಔಷಧ ಹಾಕಿನ್ರಿ, ಹಾಕೋಣ ಮತ್ತು ಸ್ವಲ್ಪ ಜ್ವರ ಅದಾವ್ರಿ. ಮಕ್ಕಳಿಗೆ ಎಲ್ಲಿ ಬರುಮ್ದಾಗ ಈ ಥರ ಆತಿತ್ತು ರೀ, ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತ್ರಿ. ನನಗರೆ ಇದನ್ನೇ ಆಗಿತ್ತು ನೋಡಿರಿ. ಅದೀಗ ನೋಡಿ ಮತ್ತು ಫಸ್ಟ್ ವಾಮಿಟ್ ಐತ್ರಿ, ವಾಮಿಟ್ ಆಗೋಣ ತರ್ಸ್ಕೊಂಬಂದೇವ್ರಿ. ಮತ್ತು ಆಮೇಲೆ ಆ ವಾಮಿಟ್ ಕಡಿಮೆ ಐತ್ರಿ, ಬಾತ್ರೂಮ್ ಮತ್ತು ಜ್ವರ ಚಾಲು ಆದ್ವು ರೀ. ಈಗ ಔಷಧ ಹಾಕಕತ್ತೀನಿ ರೀ, ಏನು ಕಂಟ್ರೋಲೇ ಆಗಲಾಗಿತ್ತು ಅದು ಜ್ವರ ಮತ್ತು ಬಾತ್ರೂಮ್. ಐಜಾ ಭಾಳ ಕಾಡ್ಸಾಕತ್ತಾಳ್ರಿ ನಮ್ಮ ಐಜಾ, ಯಾಕಂದ್ರೆ ಹಲ್ಲು ಬರಾಕತ್ತಾವಲ್ರಿ, ಕಿರಿಕಿರಿ ಕಿರಿಕಿರಿ ಮಾಡಾಕತ್ತಾಳ್ರಿ. ಅದಕ್ಕೆ ನಾನು ಇವತ್ತು ರೋಜಾ ಇಲ್ಲ ನೋಡ್ರಿ. ನಿನ್ನೆ ಇದ್ದೆ ರೀ, ಇವತ್ತಿಲ್ಲ ರೀ. ಅದು ನಿನ್ನಿದು ವಿಡಿಯೋ ರೀ, ಇದು ಇವತ್ತಿನ ವಿಡಿಯೋ ರೀ.